ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರಶ್ಮಿ ಡೈರೀಸ್ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲೋ ಬಟ್ ಹೇಗೆ ಮಾಡೋದು? ಡೋಂಟ್ ವರಿ, ನಾನು ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ 1 ಕಪ್ ಮೈದಾ ತಗೊಳ್ಳಿ, ಒಂದು ಬೌಲ್ಗೆ ಹಾಕಿ, ನೆಕ್ಸ್ಟ್ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪನೇ ನೀರಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಬೇಕು. ಈಗ ಚಪಾತಿ ಹೇಗೆ ನಾದ್ಕೊತೀವಿ ನೋಡಿ ಹಿಟ್ಟನ್ನು, ಅದೇ ಥರ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ನಾದ್ಕೊಬೇಕು. ಚೆನ್ನಾಗಿ ಸಾಫ್ಟ್ ಆಗಬೇಕದು. ಸಾಫ್ಟ್ ಆದರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ನೆನೆಯಷ್ಟು ಎಣ್ಣೆ ಹಾಕಿ ಅದನ್ನು ನೀವು ಸ್ಪೂನಿಂದನೋ ಅಥವಾ ಕೈಯಿಂದನೋ ಸ್ವಲ್ಪ ಹೋಲ್ಗಳು ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ ಅದಕ್ಕೆ. ಈಗ ಒಂದು ಪ್ಲೇಟ್ ಮುಚ್ಚಿ ಅದನ್ನು ರೆಸ್ಟಿಗೆ ಇಟ್ಬಿಡೋಣ ಸೈಡಿಗೆ. ಈಗ ಹೂರಣ ರೆಡಿ ಮಾಡೋಣ. ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಕಪ್ ಎಳ್ಳು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದರದ್ದು ಪರಿಮಳ ಬರುತ್ತಲ್ವ, ಆಗ ಗೊತ್ತಾಗುತ್ತೆ ನಿಮಗೆ ಅದು ಆಗಿದೆ ಅಂತ. ಹುರಿದಿರೋ ಎಳ್ಳು ಬಿಸಿ ಇರುತ್ತಲ್ಲ, ಅದು ಸ್ವಲ್ಪ ಕೂಲ್ ಆದಮೇಲೆ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಎಲ್ಲ ಪುಡಿ ಆದಮೇಲೆ 1 ಓಳ್ಕಾಯಿ, ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಸಗಸೆ, ನಿಮಗೆ ಬೇಕಿದ್ದರೆ ಕಡಲೆ ಕೂಡ ಹಾಕ್ಕೊಬೋದು ಈ ಟೈಮಲ್ಲಿ. ಈಗ ಎಳ್ಳು ಪುಡಿ ಮಾಡಿರೋದ್ರೊಳಗಡೆ ಕಾಯಿ ರುಬ್ಬಿರ್ತೀವಲ್ವ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಬಾಣಲಿ ತೊಗೊಂಡು 1 ಕಪ್ ಬೆಲ್ಲ, ಒಂದು ಚಿಕ್ಕ ಕಪ್ಪಲ್ಲಿ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ನೀಟಾಗಿ. ಈಗ ಕರಗಿದೆ, ಅದಕ್ಕೆ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೇನು ಒಲೆ ಹಚ್ಚಿ ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ. ಬೆಲ್ಲ ಕರಗಿದ್ಮೇಲೆ ಆಫ್ ಮಾಡಿಬಿಟ್ಟು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇದು ನಿಮಗೆ ನೋಡೋದಕ್ಕೆ ತೆಳ್ಳಗಂತ ಅನ್ನಿಸ್ತಾ ಇದೆ, ಆದರೆ ಇದು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಈಗ ಕಲಸಿಟ್ಟಿದ್ವಲ್ಲ ಮೈದಾ, ಅದನ್ನು ಮತ್ತೆ ಸ್ವಲ್ಪ ನಾದ್ಕೊಳ್ಳೋಣ ನೀಟಾಗಿ. ನಾವೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಈಗ ಸ್ವಲ್ಪನೇ ತೆಗೆದು ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಾನೀಗ ಕವರ್ಗೆ ಎಣ್ಣೆ ಸವರಿ ಮೈದಾನ ಸ್ವಲ್ಪ ಅಗಲ ಮಾಡಿ ಅದಕ್ಕೆ ಹೂರ್ಣ ಹಾಕ್ತಾಯಿದ್ದೀನಿ. ಹೂರ್ಣ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ. ಅದು ಆರ್ಕೊಂಡ್ಮೇಲೆ ಗಟ್ಟಿ ಆಗುತ್ತೆ ನಿಮಗೆ. ನೋಡಿ, ಈ ಥರ ತಟ್ಬೋದು. ಸ್ವಲ್ಪ ಸಾಫ್ಟಾಗಿ ತಟ್ಟಬೇಕು. ತಟ್ಟಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ, ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಎಳ್ಳಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಒಬ್ಬಟ್ಟು ಮಾಡುವಾಗ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಬೇಕು. ಇನ್ನೊಂದೇನೆಂದರೆ, ಎಳ್ಳೊಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳು ಕೂಡ ಬರೀ ಎಳ್ಳಿಂದ ಬೇರೆ ಏನಾದರೂ ಮಾಡಿಕೊಟ್ರೆ ತಿನ್ನೋದಿಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ಅವರು ತಿಂತಾರೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಒಬ್ಬಟ್ಟುಗಳು. ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ಟ್ರೈ ಮಾಡಿ ಒಂದು ಸಲ. ಎರಡು ಕಡೆನೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳಿ. ನಮ್ಮ ಮನೇಲಿ ಈ ಒಬ್ಬಟ್ಟನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಾದರೂ
ಸಹ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಡ್ತಾರೆ. ಕೇಳಿ ಕೇಳಿ ಪದೇ ಪದೇ ಮಾಡಿಸ್ಕೊತಾನೆ ಹೇಳ್ತಾರೆ ಈ ಒಬ್ಬಟ್ಟನ್ನ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.